ಸೀರೆ ಕುಚ್ಚು ವೀಡಿಯೋಸ್ಗಾಗಿ ಲರ್ನ್ ವಿತ್ ಮಿ ಜಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ಡಿಸೈನ್ಗೆ ನಾನಿಲ್ಲಿ 8 ಎಳೆ ದಾರ ತೊಗೊಂಡಿದ್ದೀನಿ. ನೀವು 6 ಎಳೆ ಕೂಡ ತೊಗೋಬೋದು. ನೀಡಲ್ ನಂಬರ್ 10.075 mm. ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಥ್ರೆಡ್ಗೆ ಆಲ್ರೆಡಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆ. ಫಸ್ಟು ನಾನು ಕುಚ್ಚಿಗೆ ಅಂತ 4 ಚೈನ್ ತೊಗೊಳ್ತಾ ಇದ್ದೀನಿ. 1 2 3 4 ಚೈನ್ ಸ್ಟ್ರೇಟಾಗಿ ಮುಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ನೆಕ್ಸ್ಟ್ ನಾನು 1 2 ಚೈನ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು 1 2 ಚೈನ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು 1 2 ಚೈನ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ತಗೊಳ್ಳಿ. ಈ ರೀತಿ ತಗೋಬೇಕು. ಫಸ್ಟು ನೀವು ಫುಲ್ ಡಿಸೈನ್ನ ನೋಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ವಿತ್ ಬೀಡ್ ಹಾಕೋದು ಹೇಗೆ, ಬೀಡ್ ಹಾಕ್ದೇ ಹಾಕೋದು ಹೇಗೆ, ಕುಚ್ಚು ಹಾಕಿ ಕುಚ್ಚಿಗೆ ಅಂತ ನಾವು 4 ಚೈನ್ ಹಾಕ್ಕೋಬೇಕು. ಕುಚ್ಚು ಹಾಕೋದು ಬೇಡ ಅಂದರೆ ನೆಕ್ಸ್ಟ್ ಹೇಗೆ ಹಾಕಬೇಕು ಅಂತಲೂ ಹೇಳ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಇವಾಗ 4 ಚೈನ್ 1 ಸಿಂಗಲ್ ಕ್ರೋಶೆ ಆದಮೇಲೆ 1 2 3 ಟೈಮ್ಸ್ 2 ಚೈನ್ 1 ಸಿಂಗಲ್ ಕ್ರೋಶೆನ ತೊಗೋಬೇಕು. ಇವಾಗ ಮತ್ತೆ ನಾವು ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಇದು ಸ್ಯಾರಿ ಬ್ಯಾಕ್ ಸೈಡ್. ಇವಾಗ ನಾವು ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ತಕೊಂಡು ತ್ರಿಬಲ್ ಕ್ರೋಶನ ತೊಗೋಬೇಕು. ಇಲ್ಲಿ ಫಸ್ಟ್ 2 ಚೈನ್ಸ್ನ ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಮಿಡಲಲ್ಲಿ ನಾವು 2 ಚೈನ್ ಇದೆಯಲ್ಲ ಇಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ತ್ರಿಬಲ್ ಕ್ರೋಶ ತೊಗೋಬೇಕು. ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, 1 ಮತ್ತೆ 2 ಎಳೆನ ಒಂದು ಮಾಡ್ಕೊಳ್ಳಿ, 2 ಲಾಸ್ಟಲ್ಲಿ ಈ 2 ಎಳೆನೂ ಒಂದು ಮಾಡ್ಕೋಬೇಕು. ಈ ರೀತಿ ಒಂದು ತ್ರಿಬಲ್ ಕ್ರೋಶ ಆಗುತ್ತೆ. ಇವಾಗ 1 2 ಚೈನ್ಸ್ ತೊಗೊಳ್ಳಿ, ಮತ್ತು 1 2 2 ಸರಿ ಥ್ರೆಡ್ನ ಸುತ್ತಕೊಂಡು 2 ಚೈನ್ಸ್ ಆದಮೇಲೆ ಮತ್ತೆ ತ್ರಿಬಲ್ ಕ್ರೋಶ ತೊಗೋಬೇಕು. ಸೇಮ್ 2 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಇವಾಗ 2 ಎಳೆನ 3 ಟೈಮ್ಸ್ ಒಂದು ಮಾಡ್ಕೋಬೇಕು. 1 2 3 ಮತ್ತೆ 2 ಚೈನ್ಸ್ 1 2 ಚೈನ್ಸ್ ಆದಮೇಲೆ ಮತ್ತೆ ತ್ರಿಬಲ್ ಕ್ರೋಶ 1 2 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 2 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. 1 2 3 ಇವಾಗ ಥರ್ಡ್ ತ್ರಿಬಲ್ ಕ್ರೋಶ ಆಗಿದೆ. 1 2 ಚೈನ್ಸ್ ಮತ್ತೆ ಒಂದು ತ್ರಿಬಲ್ ಕ್ರೋಶ. ಸೇಮ್ 2 ಚೈನ್ ಗ್ಯಾಪಲ್ಲೇ ನಾವು ತ್ರಿಬಲ್ ಕ್ರೋಶನ ತಗೋಬೇಕು. 1 2 ಚೈನ್ಸ್ ಮತ್ತು ತ್ರಿಬಲ್ ಕ್ರೋಶ ಸೇಮ್ ಪ್ಲೇಸಲ್ಲೇ. ಐದು ತ್ರಿಬಲ್ ಕ್ರೋಶ ಆಗಿದೆ. ಇವಾಗ ಮತ್ತೆ ನಾವು 2 ಚೈನ್ಸ್ 1 2 ಚೈನ್ಸ್ 1 2 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ ತ್ರಿಬಲ್ ಕ್ರೋಶ. 6 1 2 ಚೈನ್ ಮತ್ತು ತ್ರಿಬಲ್ ಕ್ರೋಶ. ನಾನಿಲ್ಲಿ 7 ಟೈಮ್ಸ್ ತ್ರಿಬಲ್ ಕ್ರೋಶನ ತೊಗೊಂಡಿದ್ದೀನಿ. ನಾನಿಲ್ಲಿ ತ್ರಿಬಲ್ ಕ್ರೋಶ ಎಷ್ಟು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. 1 2 3 4 5 6 7 ತೊಗೊಂಡಿದ್ದೀನಿ. ನೀವು 6 ಕೂಡ ತೊಗೋಬೋದು. ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ನಾನು ಎಂಡಿಂಗಲ್ಲಿ ತೋರಿಸ್ತೀನಿ. ಈ ಒಂದು ತ್ರಿಬಲ್ ಕ್ರೋಶನ 6 ತೊಗೊಂಡ್ರೆ ಹೇಗಿರುತ್ತೆ, 7 ತೊಗೊಂಡ್ರೆ ಹೇಗಿರುತ್ತೆ ಅಂತ ಎಂಡಲ್ಲಿ ತೋರಿಸ್ತೀನಿ ನಿಮಗೆ. ಇವಾಗ
ಇವಾಗ ನೆಕ್ಸ್ಟ್ 2 ಚೈನ್ ಮತ್ತು ಒಂದು ಸಿಂಗಲ್ ಕ್ರೋಶೆ ಇದೆಯಲ್ಲ, ಈ ಸಿಂಗಲ್ ಕ್ರೋಶೆ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ಸ್ಯಾರಿನ ಸೀದಾ ಮಾಡ್ಕೊಳ್ಳಿ. ಸೀದಾ ಮಾಡಿಕೊಂಡು ಫಸ್ಟು 1 2 3 ಚೈನ್ಸ್ ತೊಗೊಳ್ಳಿ. ಇದು ಸ್ಯಾರಿ ಫ್ರಂಟ್ ಸೈಡ್. ಇವಾಗ 3 ಚೈನ್ಸ್ ಆದಮೇಲೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನಾವು ಫಸ್ಟ್ ತ್ರಿಬಲ್ ಕ್ರೋಶ ಕಾಣಿಸುತ್ತೆ ನೋಡಿ, ಈ ತ್ರಿಬಲ್ ಕ್ರೋಶ ಮೇಲ್ಗಡೆ ಇಲ್ಲಿಗೆ ನಾವು ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಕಂಬನ ತಗೋಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡಿದ್ದೆ. ಇವಾಗ ನೋಡಿ ನೀಡಲ್ ಮೇಲೆ 3 ಥ್ರೆಡ್ ಕಾಣಿಸುತ್ತೆ. ಎರಡೆರಡು ಎಳೆನ 2 ಸರಿ ಒಂದು ಮಾಡ್ಕೋಬೇಕು. 1 2 ಒಂದು ಕಂಬ ಆಯಿತು. ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ, ಇವಾಗ ಕಂಬ ಎಲ್ಲಿ ತೊಗೊಂಡ್ರಿ ನೋಡಿ ಅಲ್ಲಿನೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಇನ್ನೊಂದು ಕಂಬ 1 2. ಇವಾಗ 3 ಚೈನ್ಸ್ ಮತ್ತು 2 ಕಂಬ ಆಗಿದೆ. ನೆಕ್ಸ್ಟ್ ತ್ರಿಬಲ್ ಕ್ರೋಶ ಬರುತ್ತೆ ಅಲ್ವಾ, ಅದ್ರ ಮೇಲ್ಗಡೆ ನಾವು ಒಂದು ಸಿಂಗಲ್ ಕ್ರೋಶನ ತಗೋಬೇಕು. ಒಂದು ಸಿಂಗಲ್ ಕ್ರೋಶ ಆಗಿದೆ. ಇವಾಗ 1 2 3 ಚೈನ್ಸ್ ತಗೋಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಎಲ್ಲಿ ನೀವು ಸಿಂಗಲ್ ಕ್ರೋಶೆ ತೊಗೊಂಡಿರ್ತೀರ ನೋಡಿ ಅಲ್ಲಿಗೆ ನೀಡಲ್ನ ಹಾಕಿ ಕಂಬ ತಗೋಬೇಕು. 1 2 ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಕಂಬನ ತಗೊಳ್ಳಿ. ನೋಡಿ ಸೆಕೆಂಡ್ ತ್ರಿಬಲ್ ಕ್ರೋಶೆಗೂ ಕೂಡ ಸೇಮ್ ಹಾಕ್ಕೊಂಡಿದ್ದೀವಿ. ಇವಾಗ ಇಲ್ಲಿಂದ ನಾವು ನೆಕ್ಸ್ಟ್ ಥರ್ಡ್ ತ್ರಿಬಲ್ ಕ್ರೋಶ ಮೇಲ್ಗಡೆ ಇಲ್ಲಿಗೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ, 3 ಚೈನ್ಸ್ 1 2 3 ಚೈನ್ಸ್ ಆದಮೇಲೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ 2 ಕಂಬಗಳನ್ನು ತಗೋಬೇಕು. 1 2. ಇವಾಗ ನೆಕ್ಸ್ಟ್ ತ್ರಿಬಲ್ ಕ್ರೋಶ, 4ನೇ ತ್ರಿಬಲ್ ಕ್ರೋಶ ಮೇಲ್ಗಡೆ ನಾವು ಒಂದು ಸಿಂಗಲ್ ಕ್ರೋಶನ ತಗೋಬೇಕು. ಈ ರೀತಿ ಮೇಲ್ಗಡೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶನ ತಗೊಳ್ಳಿ. ಒಂದು ಸಿಂಗಲ್ ಕ್ರೋಶ ಆದಮೇಲೆ 1 2 3 ಚೈನ್ಸ್ ತೊಗೊಂಡು ಸೇಮ್ ತ್ರಿಬಲ್ ಕ್ರೋಶಗೆ ನಾವು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಕಂಬನ ತಗೊಳ್ಳಿ. 1 2 2 ಕಂಬ ಆಗಿದೆ. ಇವಾಗ ನೆಕ್ಸ್ಟು ತ್ರಿಬಲ್ ಕ್ರೋಶಗೆ ಮೇಲ್ಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ 1 2 3 ಚೈನ್ಸ್ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸಿಂಗಲ್ ಕ್ರೋಶ ತೊಗೊಂಡ್ವಿ ಅಲ್ವಾ ಅಲ್ಲಿಗೆ ಆ ಒಂದು ತ್ರಿಬಲ್ ಕ್ರೋಶ ಮೇಲ್ಗಡೆನೆ ನಾವು 2 ಕಂಬನ ತಗೋಬೇಕು. 1 2. ಇವಾಗ ನೆಕ್ಸ್ಟ್ ನಾವು ನೋಡಿ ನೆಕ್ಸ್ಟ್ ತ್ರಿಬಲ್ ಕ್ರೋಶ ಮೇಲ್ಗಡೆ ನಾವು ಒಂದು ಸಿಂಗಲ್ ಕ್ರೋಶನ ತಗೋಬೇಕು. ಇವಾಗ ಲಾಸ್ಟಲ್ಲಿ 1 2 3 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸಿಂಗಲ್ ಕ್ರೋಶ ತೊಗೊಂಡಲ್ಲಿ ನಾವು 2 ಕಂಬಗಳನ್ನು ತಗೋಬೇಕು. 1 2. 2 ಕಂಬ ಆದಮೇಲೆ ಲಾಸ್ಟ್ ತ್ರಿಬಲ್ ಕ್ರೋಶ ಬರುತ್ತೆ, ಅಲ್ಲಿಗೆ ನಾವು ಒಂದು ಸಿಂಗಲ್ ಕ್ರೋಶನ ತಗೋಬೇಕು. ಇವಾಗ ಈ ಸಿಂಗಲ್ ಕ್ರೋಶ ಮಧ್ಯ ನಾವು ಇನ್ನೊಂದು ಸಿಂಗಲ್ ಕ್ರೋಶನ ತಗೊಳ್ಳೋಣ. ಈ ರೀತಿ ಡಿಸೈನ್ ಬರುತ್ತೆ, ನೀವು ನೋಡ್ಬೋದು. ಇವಾಗ ನಾವು ನೆಕ್ಸ್ಟು 4 ಚೈನ್ಸ್ ತಗೋಬೇಕು ಕುಚ್ಚಿಗೆ ಅಂತ. 1 2 3 4 ಚೈನ್ಸ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ.
4 ಚೈನ್ 1 ಸಿಂಗಲ್ ಕ್ರೋಶೆ ಆದಮೇಲೆ 1 2 ಚೈನ್ಸ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ನಾನು ಬೀಡನ್ನ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ದರೆ ಕಂಟಿನ್ಯೂಸ್ ಆಗಿ ನೀವು ಬೀಡ್ ಹಾಕ್ತೇನೆ ಈ ರೀತಿ 2 ಚೈನ್ 1 ಸಿಂಗಲ್ ಕ್ರೋಶೆನ 3 ಟೈಮ್ಸ್ ತೊಗೊಂಡು ಕಂಟಿನ್ಯೂ ಮಾಡ್ಕೋಬೋದು. ನಿಮಗೆ ಬೀಡ್ ಬೇಕು ಅಂದರೆ 4 ಚೈನ್ 1 ಸಿಂಗಲ್ ಕ್ರೋಶೆ ಆದಮೇಲೆ 2 ಚೈನ್ 1 ಸಿಂಗಲ್ ಕ್ರೋಶೆನ ಒಂದು ಸರಿ ತೊಗೊಂಡು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಈ ಥರ ಬೀಡನ್ನ ತೊಗೊಂಡಿದ್ದೀನಿ. ಸೇಮ್ ಸೈಜಲ್ಲೇ ನೀವು ಯಾವುದಾದ್ರೂ ತೊಗೋಬೋದು. ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡ್ಕೊಳ್ಳಿ. ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ 1 2 ಚೈನ್ಸ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಒಂದು ಸಿಂಗಲ್ ಕ್ರೋಶೆನ ತೊಗೊಳ್ತಾ ಇದ್ದೀನಿ. ಈ ರೀತಿ ಬರುತ್ತೆ, ನೀವು ನೋಡ್ಬೋದು. ಬೀಡ್ ಬೇಕು ಅಂದರೆ ಮಧ್ಯದಲ್ಲಿ ಇಲ್ಲಿ ಮಧ್ಯದ 2 ಚೈನ್ಸ್ನ ಬಿಟ್ಟು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಬೇಡ ಅಂದರೆ ಕಂಟಿನ್ಯೂಸ್ ಆಗಿ ಈ ರೀತಿ 3 ಟೈಮ್ಸ್ 2 ಚೈನ್ 1 ಸಿಂಗಲ್ ಕ್ರೋಶೆನ ತೊಗೋಬೇಕು. ಇವಾಗ 2 ಚೈನ್ 1 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ. ಈ ರೀತಿ ಬಟ್ಟೆನ ಸಾರಿನ ಉಲ್ಟಾ ಮಾಡಿಕೊಂಡು 1 2 2 ಸರಿ ಥ್ರೆಡ್ನ ಸುತ್ತಕೊಂಡು ಈ ಬೀಡ್ ಹಿಂದೆ ಇರೋ ಥ್ರೆಡ್ಡಿಗೆ ನೀಡಲ್ನ ಹಾಕಿ ನಾವು ಥ್ರೆಡ್ನ ತಗೋಬೇಕು. 1 2 3 ಟೈಮ್ಸ್ ಈ ರೀತಿ ಎರಡೆರಡು ಎಳೆನ ಒಂದು ಮಾಡ್ಕೋಬೇಕು. ಈಗ ತ್ರಿಬಲ್ ಕ್ರೋಶೆ ಆದಮೇಲೆ 1 2 ಚೈನ್ಸ್ ತೊಗೊಂಡು ಮತ್ತೆ 1 2 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಥ್ರೆಡ್ಗೆ ನಾವು ತ್ರಿಬಲ್ ಕ್ರೋಶನ ತೊಗೋಬೇಕು. 1 2 3 ಮತ್ತು 1 2 ಚೈನ್ಸ್ ಮತ್ತು ಒಂದು ತ್ರಿಬಲ್ ಕ್ರೋಶೆ. ಮತ್ತು 1 2 ಚೈನ್ಸ್ ಒಂದು ತ್ರಿಬಲ್ ಕ್ರೋಶೆ. ಮತ್ತು 1 2 ಚೈನ್ಸ್ ಒಂದು ತ್ರಿಬಲ್ ಕ್ರೋಶೆ. ಮತ್ತು 1 2 ಚೈನ್ಸ್ ಸಿಕ್ಸ್ ಆಗಿದೆ. ಮತ್ತು ಇವಾಗ 2 ಚೈನ್ಸ್ 1 2 ಚೈನ್ಸ್ ತೊಗೊಂಡು ಲಾಸ್ಟ್ ತ್ರಿಬಲ್ ಕ್ರೋಶೆ. ಈ ರೀತಿ ತೊಗೊಳ್ಳಿ. 7 ತ್ರಿಬಲ್ ಕ್ರೋಶೆ ಬರುತ್ತೆ. 1 2 3 4 5 6 7. ಇವಾಗ ಈ 2 ಚೈನ್ಸ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ ಬರುತ್ತೆ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ತೊಗೊಳ್ಳಿ. ಮತ್ತೆ ಬಟ್ಟೆನ ಸೀದಾ ಮಾಡ್ಕೊಳ್ಳಿ. ಸೀದಾ ಮಾಡಿಕೊಂಡು ನೆಕ್ಸ್ಟು 1 2 3 ಚೈನ್ಸ್ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಫಸ್ಟ್ ತ್ರಿಬಲ್ ಕ್ರೋಶೆ ಮಧ್ಯ ಮೇಲ್ಗಡೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಕಂಬಗಳನ್ನು ತೊಗೋಬೇಕು. 2 ಕಂಬ ತೊಗೊಳ್ಳಿ. 1 2 2 ಕಂಬ ಆಯಿತು. ಇವಾಗ ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶೆನ ತೊಗೋಬೇಕು. ಮತ್ತು ಇಲ್ಲಿ ನಾವು 1 2 3 ಚೈನ್ಸ್ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ನಾವೇನು ಸಿಂಗಲ್ ಕ್ರೋಶೆ ತೊಗೊಂಡ್ವಿ ನೋಡಿ ಅಲ್ಲೇ 2 ಕಂಬನ ತೊಗೋಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. 1 2 2 ಕಂಬ ಆಗಿದೆ. ಇವಾಗ ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶೆ. ಈ ತ್ರಿಬಲ್ ಕ್ರೋಶೆ ಅಂತ ನೆಕ್ಸ್ಟ್ ತ್ರಿಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಈ ಡಿಸೈನ್ ಕೂಡ ಕಂಪ್ಲೀಟ್ ಆಗಿದೆ. ಲಾಸ್ಟ್ ತ್ರಿಬಲ್ ಕ್ರೋಶೆ ಮಧ್ಯ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು
ಒಂದು ಸಿಂಗಲ್ ಕ್ರೋಶೆ ತೊಗೊಳ್ತಾ ಇದ್ದೀನಿ. ಅಗೇನ್ ಈ ಒಂದು ಸಿಂಗಲ್ ಕ್ರೋಶೆಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಕ್ರೋಶೆ ಆಗಿದೆ. ಇವಾಗ ಮತ್ತೆ ನಾವು ಕುಚ್ಚಿಗೆ ಅಂತ 4 ಚೈನ್ ತೊಗೋಬೇಕು. ಇವಾಗ ನಾವು ಮತ್ತೆ 4 ಚೈನ್ ತೊಗೋಬೇಕು. ನಿಮ್ಗೆ ಇನ್ನೂ ಗ್ಯಾಪ್ ಬೇಕು ಅಂದರೆ 5 ಚೈನ್ಸ್ ಕೂಡ ತೊಗೋಬೋದು, ಅಥವಾ 3 ಚೈನ್ಸ್ 3 ಟೈಮ್ಸ್ ತೊಗೋಬೋದು. ಮಧ್ಯದಲ್ಲಿ ನೀವು ಕುಚ್ಚು ಹಾಕ್ಬೋದು. 3 ಟೈಮ್ಸ್ ತೊಗೊಂಡಿರ್ತೀರ ಅಲ್ವಾ, 3 ಚೈನ್ಸ್, ಅದ್ರ ಮಧ್ಯದ 3 ಚೈನಲ್ಲಿ ನೀವು ಕುಚ್ಚನ್ನ ತೊಗೋಬೋದು. ಆವಾಗ ಇನ್ನೂ ಡಿಸ್ಟೆನ್ಸ್ ಆಗುತ್ತೆ. ಓಕೆ, ನೀವು ಫುಲ್ ಸ್ಯಾರಿನ ಬೇಕಿದ್ದರೆ ಬೀಡ್ ಹಾಕಿ ಕಂಟಿನ್ಯೂ ಮಾಡ್ಕೋಬೋದು, ಅಥವಾ ಒಂದು ಬೀಡ್ ಹಾಕ್ದೇ ಹಾಕಿ ಒಂದು ಬೀಡ್ ಹಾಕಿ ಹಾಕ್ಬೋದು. ಇಲ್ಲ ನಿಮಗೆ ಬೀಡ್ ಬೇಡ ಅಂದರೆ ಈ ರೀತಿ ಕೂಡ ಹಾಕ್ಬೋದು, ಕಂಪ್ಲೀಟಾಗಿ ಈ ರೀತಿ ಹಾಕ್ಬೋದು. ಓಕೆ, ಇದು ಡಿಫ್ರೆನ್ಸ್ ಈ ರೀತಿ ಕಾಣಿಸ್ತಾ ಇದೆ. ಹಾಗೆಯೇ ನಿಮಗೆ ಕುಚ್ಚು ಬೇಕು ಅಂದರೆ 4 ಚೈನ್ ಹಾಕಿ ಕಂಟಿನ್ಯೂ ಮಾಡ್ಕೊಳ್ಳಿ. ಕುಚ್ಚು ಬೇಡ ಅಂದರೆ ನೀವೇನು ಮಾಡಿ, ಸ್ವಲ್ಪ ಇಷ್ಟೇ ಗ್ಯಾಪ್ ಸಾಕು ಅಂದರೆ 2 ಚೈನ್ಸ್ 1 ಸಿಂಗಲ್ ಕ್ರೋಶೆ ನೀವು ಮತ್ತೆ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ. ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಡಿಸೈನ್ಗೆ ನಿಮಗೆ ಕುಚ್ಚು ಬೇಡ ಅಂದರೆ ಕಂಪ್ಲೀಟಾಗಿ ಇದೇ ರೀತಿ ಹಾಕ್ತೀರಾ ಅಂದರೆ ನಿಮಗೆ ಮಧ್ಯ ಇಷ್ಟೇ ಡಿಸ್ಟೆನ್ಸ್ ಸಾಕು ಅಂದರೆ ನೀವೇನು ಮಾಡಬೇಕು ಅಂದರೆ 2 ಚೈನ್ 1 ಸಿಂಗಲ್ ಕ್ರೋಶೆನ 5 ಟೈಮ್ಸ್ ತೊಗೋಬೇಕು. ನೋಡಿ, ಇಲ್ಲಿ 4 ಚೈನ್ಸ್ ತೊಗೊಂಡಿದ್ವಿ, ಅದನ್ನ 2 ಟೈಮ್ಸ್ 2 ಟೈಮ್ಸ್ ಅಂತ ಅಂದ್ಕೊಳ್ಳಿ. 1 2 3 4 5 ಟೈಮ್ಸ್ ನೀವು ಕುಚ್ಚು ಬೇಡ ಅಂದರೆ, ಡಿಸ್ಟೆನ್ಸ್ ಬೇಕು ಮಧ್ಯ ಇಷ್ಟೇ ಅಂದರೆ ನೀವೇನು ಮಾಡಬೇಕು, ಈ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಸಿಂಗಲ್ ಕ್ರೋಶೆ ಆದಮೇಲೆ 2 ಚೈನ್ಸ್ 1 ಸಿಂಗಲ್ ಕ್ರೋಶೆನ 5 ಟೈಮ್ಸ್ ತೊಗೋಬೇಕು. ಲಾಸ್ಟ್ 5 ಟೈಮ್ಸ್ ಆದಮೇಲೆ ನೀವು ಡಿಸೈನ್ನ ಈ ರೀತಿ ಮಾಡಿಕೊಂಡು ಈ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಕುಚ್ಚು ಬೇಕು ಅಂದರೆ ಇಲ್ಲಿ ಡಿಸೈನ್ ಕಂಪ್ಲೀಟ್ ಆದಮೇಲೆ 4 ಚೈನ್ ತೊಗೊಳ್ಳಿ, ಅಥವಾ 5 ಚೈನ್ ಕೂಡ ತೊಗೋಬೋದು. ತೊಗೊಂಡು ನೆಕ್ಸ್ಟು 1 ಸಿಂಗಲ್ ಕ್ರೋಶೆ ತೊಗೊಂಡು ಮತ್ತೆ ನಾವು 2 ಚೈನ್ಸ್ 1 ಸಿಂಗಲ್ ಕ್ರೋಶೆನ 3 ಟೈಮ್ಸ್ ತೊಗೋಬೇಕು. ಬೀಡ್ ಬೇಕು ಅಂದರೆ ಮಧ್ಯೆ ಬೀಡನ್ನ ಹಾಕ್ಕೊಳ್ಳಿ, ಬೀಡ್ ಬೇಡ ಅಂದರೆ 2 ಚೈನ್ 1 ಸಿಂಗಲ್ ಕ್ರೋಶೆನ ಇಲ್ಲಿ ತೊಗೊಂಡ್ವಿ ಅಲ್ವಾ 3 ಟೈಮ್ಸ್, ಆ ರೀತಿ ತೊಗೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ಸೆಕೆಂಡ್ ಲೈನ್ನ ನೀವು 3 ಕ್ರೋಶೆನ ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ರೀತಿ ನಿಮಗೇನಾದರೂ ಬೀಡ್ ಬೇಡ ಅಂದರೆ 2 ಚೈನ್ಸ್ 1 ಸಿಂಗಲ್ ಕ್ರೋಶೆನ 3 ಟೈಮ್ಸ್ ತೊಗೊಳ್ಳಿ. ನೆಕ್ಸ್ಟು 4 ಚೈನ್ ಫಾರ್ ಕುಚ್ಚು, 1 2 3 4. ಇವಾಗ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇದೇ ಥರ ಫುಲ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ 4 ಚೈನ್ಸ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 1 2 ಚೈನ್ಸ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಡಿಸೈನ್ ಬರುತ್ತೆ, ನೀವು ನೋಡ್ಬೋದು. ತುಂಬ ಈಸಿ ಮತ್ತು ಸಿಂಪಲ್ಲಾಗಿ ಒಂದು ಲೈನಲ್ಲಿ ನೀವು ಹಾಕ್ಬೋದು. ಇದೇ ಡಿಸೈನ ನೀವು ನಾನು ಹೇಳಿದ್ನಲ್ವ, ಇಲ್ಲಿ 7 ತ್ರಿಬಲ್ ಕ್ರೋಶ ತೊಗೊಂಡ್ರೆ ಮೇಲ್ಗಡೆ 6 ಪೆಟಲ್ಸ್ ಥರ ಬರುತ್ತೆ. 1 2 3 4 5 6. ನೀವು 6 ಟೈಮ್ಸ್ ತೊಗೊಂಡ್ರೆ ಸ್ವಲ್ಪ ಚಿಕ್ಕದಾಗುತ್ತೆ ಕಂಪೇರ್ ಮಾಡಿದರೆ, ಇದಕ್ಕೆ ಇದು 5 ಬರುತ್ತೆ. ಇಲ್ಲಿ 6 ತ್ರಿಬಲ್ ಕ್ರೋಶೆ ತೊಗೊಂಡ್ರೆ ಮೇಲ್ಗಡೆ 5 ಪೆಟಲ್ಸ್ ಥರ ಬರುತ್ತೆ. 1 2 3 4 5. ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನೋಡಿಕೊಂಡು ನೀವು ಹಾಕೋಬೋದು. ಈ ರೀತಿ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ, ನೀವು ನೋಡ್ಬೋದು. ಕಂಪೇರ್ ಮಾಡಿ ಸ್ವಲ್ಪ ಚಿಕ್ಕದಾಗುತ್ತೆ. ನಾನಿವಾಗ ಹಾಕಿರೋದು 7 ತ್ರಿಬಲ್ ಕ್ರೋಶೆ ತೊಗೊಂಡು 6 ಪೆಟಲ್ಸ್ನ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. 1 2 3 4 5 6. ಆರ್ಚ್ ಮೇಲ್ಗಡೆ ಈ ರೀತಿ ಬೀಡನ್ನ ನೀವು ಸಪ್ರೇಟಾಗಿ ಸ್ಟಿಚ್ ಕೂಡ ಮಾಡ್ಬೋದು. ಈ ರೀತಿ ಕಾಣಿಸುತ್ತೆ. ಮಧ್ಯದಲ್ಲಿ ಕುಚ್ಚು ಬೇಕಂದರೆ ನೀವು ಕುಚ್ಚು ಹಾಕ್ಕೋಬೋದು, ಕುಚ್ಚು ಬೇಡ ಅಂದರೆ 4 ಚೈನ್ ಬದಲು 2 ಚೈನ್ 1 ಸಿಂಗಲ್ ಕ್ರೋಶೆನ 2 ಟೈಮ್ಸ್ ತೊಗೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊ. ಈ ಡಿಸೈನ್ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿದ್ದೀನಿ. ಈ ರೀತಿ ಡಿಸೈನ್ ಕಾಣಿಸ್ತಾ ಇದೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಹಾಗೆಯೇ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.